ಗ್ಯಾರಂಟಿ ನ್ಯೂಸ್ ವೀಕ್ಷಕರೇ, 2024 ಕಳೆದು 2025ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಬರೋಬ್ಬರಿ 210 ಸಿನಿಮಾಗಳು 2024ರಲ್ಲಿ ರಿಲೀಸ್ ಆಗಿದ್ದಾವೆ. ಅದರಲ್ಲಿ ಒಂದಷ್ಟು ಸಿನಿಮಾಗಳು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಕೂಡ ಆಗಿದ್ದಾವೆ. ಬಾಕ್ಸ್ ಆಫೀಸ್ ತುಂಬ ರಾಯಲ್ ಆಗಿ ಕೂಡ ನಡೀತಾ ಇದೆ. ಈಗ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕೂಡ ರಾಯಲ್ ಆಗಿ ಆಗ್ತಾ ಇದೆ. ನಿನ್ನೆ ಈ ಒಂದು 10 ದಿವಸದಲ್ಲಿ ರಿಲೀಸ್ ಆಗಿರ್ತಕ್ಕಂಥ 2 ಬಿಗ್ ಸ್ಟಾರ್ಗಳ ಬಿಗ್ ಸಿನಿಮಾಗಳು ಕೂಡ. ಸೊ ಈ 2024-25 ಕೊಲಾಬ್ರೇಷನಲ್ಲಿ ಒಂದು ಸಿನಿಮಾ ಬರ್ತಾ ಇದೆ. ಅದು ಹೊಸ ವರ್ಷವನ್ನು ಶುಭಾರಂಭ ಮಾಡ್ತಾ ಇದೆ ಸ್ಯಾಂಡಲ್ವುಡ್ನಲ್ಲಿ. ಅದೇ ರಾಯಲ್ ಸಿನಿಮಾ. 24-25 ಕೊಲಾಬ್ರೇಷನ್ ಯಾಕೆ ಹೇಳಿದೆ ಅಂತಂದರೆ 25ರಲ್ಲಿ ಬರ್ತಾ ಇರ್ತಕ್ಕಂಥ ಜನವರಿ 24ರ ಸಿನಿಮಾ. ಹಾಗಾಗಿ ಸೊ ಆ ಸಿನಿಮಾದ ನಿರ್ದೇಶಕರಾದಂಥ ದಿನಕರ್ ತೂಗುದೀಪ್ ಅವರಿದ್ದಾರೆ, ಸಕ್ಸಸ್ಫುಲ್ ಡೈರೆಕ್ಟರು. ಅವ್ರು ಮಾಡಿದಂಥ ಪ್ರೀವಿಯಸ್ 4 ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್. ಈಗ ಅವರ 5ನೇ ಸಿನಿಮಾ ಬರ್ತಾ ಇದೆ. ಈ ಸಿನಿಮಾ ಬಗ್ಗೆ ಮಾತಾಡ್ಸೋಣ. ಸರ್, ರಾಯಲ್ ಸಿನಿಮಾ ನಿಮ್ಮ ಕರಿಯರಲ್ಲಿ ಎಷ್ಟು ಸ್ಪೆಷಲ್ ಸರ್? ಸರ್, ನನಗೆ ಎಲ್ಲ ಸಿನಿಮಾನೂ ಸ್ಪೆಷಲು ಸರ್. ಯಾವುದು ನಂದು ಜೊತೆಲಿ ನವಗ್ರಹ, ಸಾರಥಿ, ಲೈಫ್ ಜೊತೆ ಸೆಲ್ಫಿ ಯಾವುದನ್ನೂ ಸುಮ್ಮನೆ ಮಾಡಬೇಕಲ್ಲ ಅಂತ ಮಾಡಿದಲ್ಲ. ತುಂಬ ಆಸೆಪಟ್ಟು ಇಷ್ಟಪಟ್ಟು ಮಾಡಿರೋ ಸಿನಿಮಾಗಳು. ಸೊ ಅದೇ ಥರ ಈವನ್ ರಾಯಲು ಅಷ್ಟೇ, ತುಂಬ ಆಸೆಪಟ್ಟು ಇಷ್ಟಪಟ್ಟು ಮಾಡಿರೋ ಸಿನಿಮಾ. ಆ್ಯಂಡ್ ಒಂದೇ ತುಂಬ ಖುಷಿ ಕೊಡೋದು ಯಾವಾಗ ಅಂದರೆ ನಾವು ಆಸೆಪಟ್ಟು ಇಷ್ಟಪಟ್ಟು ಮಾಡಿರೋ ಸಿನಿಮಾನ ಜನನೂ ಅದೇ ಥರ ಅಕ್ಸೆಪ್ಟ್ ಮಾಡ್ಕೊಂಡಾಗ. ಸೊ ಈ ಸಿನಿಮಾನ ಮಾಡ್ಕೋತಾರೆ ಅನ್ನೋ ತುಂಬ ಭರವಸೆ ಇದೆ. ಆ್ಯಂಡ್ ಈಗ ಸಿನಿಮಾದು ಔಟ್ಪುಟ್ ಬಂದಿರೋದು ನೋಡಿದಾಗಲೂ ನಮಗೂ ಫುಲ್ ಟೀಮ್ಗೆ ತುಂಬ ಕಾನ್ಫಿಡೆನ್ಸ್ ಇದೆ. ತುಂಬ ಜಾಸ್ತಿ ನಮ್ಮ ಪ್ರೊಡ್ಯೂಸರ್ ಅದಕ್ಕೆ ಸ್ಪೆಂಡ್ ಮಾಡಿದ್ದಾರೆ. ಅದನ್ನು ರಿಕವರ್ ಆಗುತ್ತೋ ಇಲ್ವೋ ಅನ್ನೋ ಒಂದು ತುಂಬ ದೊಡ್ಡ ಕನ್ಫ್ಯೂಷನು ಡೈನಮ್ಮ ಇದೆ. ಸಿನಿಮಾ ರಿಲೀಸ್ ಆಗೋವರೆಗೂ ಇರುತ್ತೆ ಅದು. ಯಾಕಂದರೆ ಜನ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರು ಭಯ ಹೋಗ್ಬಿಡುತ್ತೆ ನಮಗೆ. ಸೊ ಆ್ಯಂಡ್ ಹೋಪ್ಸ್ ಇದೆ ಸರ್, ಜನ ಒಪ್ಕೋತಾರೆ. ಒಳ್ಳೆ ಸಿನಿಮಾ ಮಾಡಿದ್ರೆ ನಮ್ಮ ಕನ್ನಡದ ಜನ 100% ಯಾವಾಗಲೂ ಒಪ್ಕೊಳ್ತಾ ಇದ್ದಾರೆ, ಒಪ್ಕೊಳ್ತಾನೂ ಇರ್ತಾರೆ. ಟೈಟಲ್ ಅಷ್ಟೇ ರಾಯಲ್ ಆಗಿಲ್ಲ, ಅದರ ಫುಟೇಜ್ ಕೂಡ ತುಂಬ ರಾಯಲ್ ಆಗಿದೆ. ಈಗೇನು ಬಂದಿದ್ದಾವೆ ಸ್ಯಾಂಪಲ್ಸು ಎಲ್ಲ ಕೂಡ ತುಂಬ ರಿಚ್ ಆಗಿದೆ. ಸಾಂಗ್ಸ್ ದೊಡ್ಡ ಮಟ್ಟಕ್ಕೆ ಹಿಟ್ ಆಗಿದ್ದಾವೆ. ತುಂಬ ಲ್ಯಾವಿಶ್ನೆಸ್ ಎದ್ದು ಕಾಣಿಸುತ್ತೆ ಈಚ್ ಆ್ಯಂಡ್ ಎವ್ರಿ ಫ್ರೇಮಲ್ಲಿ. ಸೊ ದಿನಕರ್ ತೂಗುದೀಪ್ ಅವ್ರಿಗೆ ಸಿನಿಮಾ ಹೊಸತಲ್ಲ, ಸಿನಿಮಾ ಇಂಡಸ್ಟ್ರಿ ಹೊಸತಲ್ಲ. ಸೊ ಈ ಹಿಂದೆ ದೊಡ್ಡ ಸ್ಟಾರ್ಗಳ ಜೊತೆನೂ ಸಿನಿಮಾ ಮಾಡಿದ್ದೀರಾ, ಈಗ ಹೊಸಬ್ರ ಜೊತೆನೂ ಸಿನಿಮಾ ಮಾಡ್ತಾ ಇದ್ದೀರಾ. ಏನು ಆ ಡಿಫ್ರೆನ್ಸ್ ಏನು ಅನಿಸ್ತು? ಏನಿಲ್ಲ, ಡಿಫ್ರೆನ್ಸ್ ಏನೂ ಇಲ್ಲ. ಅದೇ ಒಂದೇ ಏನು ಅಂದರೆ ದೊಡ್ಡ ಸ್ಟಾರ್ ಜೊತೆಲಿ ಮಾಡಬೇಕಾದ್ರೆ ನಾವು ಏನು ಸ್ಪೆಂಡ್ ಮಾಡ್ತೀವಿ ಅದು ರಿಕವರಿ ಮಾಡೋಕ್ಕಾಗುತ್ತೆ ಇಲ್ವೋ ಅನ್ನೋ ಒಂದು ಕ್ವಶನ್ ಬರಲ್ಲ. ಹೊಸೊಬ್ರ ಜೊತೆ ಮಾಡಿದಾಗ ಅದೊಂದು ಸ್ವಲ್ಪ ಇರುತ್ತೆ, ಇದು ರಿಕವರಿ ಆಗುತ್ತಾ ಇಲ್ವ ಅಂತ. ಬಟ್ ಒಂದು ಖುಷಿ ಏನು ಅಂದರೆ ನಮ್ಮ ವಿರಾಟ್ನ ನಾವೀಗೆಲ್ಲೇ ಅವ್ರದ್ದು ಪ್ರೀವಿಯಸ್ ಸಿನಿಮಾ ಕಿಸ್ಸು ತುಂಬ ಒಳ್ಳೆ ರೆಸ್ಪಾನ್ಸ್ ತೊಗೋತು. ಆ್ಯಂಡ್ ಒಳ್ಳೆ ರೀಚ್ ಇದೆ. ಅಂದರೆ ವಿರಾಟ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಜನ ರೆಡಿ ಇದ್ದಾರೆ. ಅಂದರೆ ಅವ್ರದ್ದು ಫಸ್ಟ್ ಸಿನಿಮಾಲಿ ಅದು ನಮಗೆ ಕಾಣಿಸಿದೆ. ಆ್ಯಂಡ್ ಒಳ್ಳೆ ಅವರು ವಿರಾಟ್ ಬಂದು ಅವ್ರದ್ದು ಆ್ಯಕ್ಟಿಂಗ್ ವೈಸ್ ಆಗಿರ್ಬೋದು, ಇಲ್ಲ ಫೈಟ್ಸು, ಇಲ್ಲ ಡ್ಯಾನ್ಸು ಸೂಪರ್ಬಾಗಿ ಮಾಡ್ತಾರೆ, ಅದ್ಭುತವಾಗಿ ಮಾಡ್ತಾರೆ. ಆ್ಯಂಡ್ ನನಗೂ ತುಂಬ ಖುಷಿ ಇದೆ ಅವ್ರ ಜೊತೆಲಿ ಸಿನಿಮಾ ಮಾಡಿದೆ. ಆ್ಯಂಡ್ ಈವನ್ ಸಂಜನಾ ಆನಂದು ಅಷ್ಟೇ, ಅವ್ರ ಎಕ್ಸ್ಪ್ರೆಷನ್ಸ್ ಆರ್ ಸೂಪರ್ಬ್. ಅಂದರೆ ಎಷ್ಟು ಚೆನ್ನಾಗಿ ಕೊಡ್ತಾರಪ್ಪ. ಅಂದರೆ ಒಬ್ಬ ಡೈರೆಕ್ಟ್ರಿಗೆ ತೃಪ್ತಿ ಆಗೋದು ಯಾವಾಗ ಅಂದರೆ ನಾವು ಅಂದ್ಕೊಂಡ್ರೆ ವಿಷನ್ ಅಲ್ಲಿ ರಿಫ್ಲೆಕ್ಟ್ ಆದಾಗ ಆರ್ಟಿಸ್ಟಿಂದ. ಸೊ ಅದು ತುಂಬ ಚೆನ್ನಾಗಾಗಿದೆ. ಆ್ಯಂಡ್ ರಾಯಲ್ದು ಒಂದೊಂದು ಫ್ರೇಮು, ಒಂದೊಂದು ಶಾರ್ಟು ನಾನು ಹೆಂಗೆ ವಿಜುವಲೈಸ್ ಮಾಡಿದೆ ಆ ಥರನೇ ತೆಗೆದಿದ್ದೀವಿ. ಆ್ಯಂಡ್ ಜನಗಳಿಗೆ ಇಷ್ಟ ಆಗುತ್ತೆ ಅನ್ನೋ ಭರವಸೆಯಲ್ಲೇ ತೆಗೆದಿದ್ದೀನಿ. ನಂದು ವಿಷನ್ಸ್ ಎಲ್ಲನೂ ಅವರು ಇಷ್ಟಪಟ್ಟಿದ್ದಾರೆ. ಸೊ ಇದು ಇಷ್ಟಪಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.